1972 ಡಿಸೆಂಬರ್ ತಿಂಗಳು ಅಮೆರಿಕದಾಗ ಒಂದ ಇತಿಹಾಸದಲ್ಲಿ ವಿಚಿತ್ರವಾದ ಘಟನೆ ಸಂಭವಿಸಿತಿ. ಅದೇನಂತ ನಿಮ್ಗೆ ಹೇಳ್ತೀನಿ ಕೇಳಿ. ಅಮೆರಿಕದ ಇಸ್ಟೀರಿಯನ್ ಏರ್ಲೈನ್ಸ್ ಫ್ಲೈಟ್ 401 ಎಂಬ ವಿಮಾನ ನ್ಯೂಯಾರ್ಕ್ ಟು ಪೆರೋಡಾ ಕಡೆ ಫ್ಲೈಟ್. ಆದ್ರೆ ಅಲ್ಲಿ ಏನೈತಿ, ಏರೋಪ್ಲೇನ್ ಒಂದ್ ಸಣ್ಣ ಮಿಸ್ಟೇಕ್ ಸಂಬಂಧ ಕ್ರಾಶ್ ಆಗ್ತಿ. ಅಲ್ಲಿ ಹಲವಾರು ಜನ ಉಳಿತಾರ, ಖರೆ ಅಷ್ಟೇ ಜನ ಅದ್ರ ಡಬಲ್ ಪಟ್ ಸತ್ತಿರ್ತಾರ. ಏರೋಪ್ಲೇನ್ ದಲ್ಲಿರುವಂತ ಜನ ಮತ್ತೆ ಮರಳಿ ಕಾಣಿಸ್ಕೊಂಡ್ರಂತ ಸುದ್ದಿ ಆಗ್ತಿ. ಇದೆಲ್ಲ ಇನ್ಫಾರ್ಮೇಶನ್ ಕೊಡ್ತೇನೆ ನಿಮ್ಗೆ, ವಿಡಿಯೋ ಪೂರ್ತಿ ನೋಡಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲ ಇಂತ ಇಂಟ್ರೆಸ್ಟಿಂಗ್ ವಿಡಿಯೋಗಳು ನೋಡ್ಕೋ ಸಂಬಂಧ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ. ನಮ್ಮ ಎಲ್ಲ ಪ್ರೀತಿಯ ಯೂಟ್ಯೂಬ್ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. ಈಗ ಹೇಳಿದಂಗ ಅಮೆರಿಕದಾಗ ನ್ಯೂಯಾರ್ಕ್ ಟು ಪೆರೋಡಾ ಊರ್ ಕಡೆ ಏನು ಹೋಗಿರ್ತಿರ್ತಿಲ್ಲ ಫ್ಲೈಟ್, ಆ ಏರೋಪ್ಲೇನ್ ದಾಗ ಒಂದ್ ಘಟನೆ ಇರ್ತೈತಿ. ಅದ ಘಟನೆ ನಿಮ್ಗೆ ಫುಲ್ ಎಕ್ಸ್ಪ್ಲೇನ್ ಮಾಡ್ತೀನಿ ಕೇಳಿ. ಟೋಟಲ್ ಆ ಏರೋಪ್ಲೇನ್ ದಾಗ 176 ಜನ ಇದ್ರು. ಆ ಏರೋಪ್ಲೇನ್ ಅನ್ನ 2 ಜನ ಕ್ಯಾಪ್ಟನ್ ಗಳು ಓಡಿಸತ್ತಾರ. ಅದ ಯಾರ್ಯಾರ ಅಂದ್ರ ಎಲ್ಬರ್ಟ್ ಮತ್ತ ರಾಬರ್ಟ್ ಎಂಬ ಇಬ್ಬರ ಎಕ್ಸ್ಪೀರಿಯನ್ಸ್ಡ್ ಕ್ಯಾಪ್ಟನ್ ಗಳು ಇದ್ದರು ಅವರು. ಈ ಫ್ಲೈಟ್ 401 ಏರೋಪ್ಲೇನ್ ಏನಿದ್ಲ ಹೋಗುತ್ತಾನ ಮತ್ತೆ ಇಳುತ್ತಾನ ಎಲ್ಲಾ ಚಲೋ ಇತ್ತು. ಆದ್ರ ಲ್ಯಾಂಡ್ ಆಗೋಕ್ಕಿಂತ ಸ್ವಲ್ಪ ಮೊದಲು ಅಲ್ಲಿ ಕ್ಯಾಪ್ಟನ್ ಏನ್ ಅನಸ್ತಿತ್ತು ಅಂದ್ರ ಲ್ಯಾಂಡಿಂಗ್ ಗೇರ್ದಾಗ ಏನೋ ಜರ ಪ್ರಾಬ್ಲಮ್ ಐತಿ, ಅದ್ರ ಸಂಬಂಧ ನೋಡ್ಕೊಂಡತ್ತ ಅವ್ರ ಒಬ್ರಕೊಬ್ಬರು ಮಾತಾಡ್ಕೊತಿರ್ತಾರ. ಆಟೋ ಪೈಲಟ್ ಬಟನ್ ಅನ್ನ ಯೂಸ್ ಮಾಡ್ಕೋತಾರ. ಅವ್ರೇನೋ ಬಟನ್ ಯೂಸ್ ಮಾಡ್ಕೊಂಡ ಪೈಲಟ್ ಸಮಾಧಾನಲೆ ಮ್ಯಾಗ ಹಾರಿಸ್ಕೊತಿರ್ತಾರ. ಅದು ಎಲ್ಲ ಸರಿ, ಖರೆ ಅಲ್ಲೇ ಎಡವಟ್ ಏನಾಗ್ತಿತ್ತು ಅಂದ್ರ ಪೈಲಟ್ ಒಬ್ಬ ಏನ್ ಮಾಡ್ತಾ ಬೈ ಮಿಸ್ಟೇಕ್ಲಿ ಆ ಬಟನ್ ಅನ್ನ ಆಫ್ ಮಾಡಿ ಹೋಗಿತ್ತ. ಅದ್ರ ಸಂಬಂಧ ಫುಲ್ ಸ್ಪೀಡ್ಲಿ ಹೆವಿ ಕೆಳಗ್ ಬರ್ತಿತ್ತು ಅದು ಪ್ಲೇನ್. ಅಲ್ಲೇ ಏನಾಗ್ತಿತ್ತಂದ್ರ 10 ಸೆಕೆಂಡ್ ದಾಗ ಪೂರಾ ಏರೋಪ್ಲೇನ್ ದಾಗ ಯಾರ್ಯಾರು ಇರ್ತಾರಲ್ಲ ಸಾಕಷ್ಟು ಎಷ್ಟು ಜನ ಇದ್ರಲ್ಲ ಅವ್ರೆಲ್ಲಕ್ಕೆಲ್ಲ ಸುಟ್ಟು ಬಸ್ ಮಾಡ್ತಾರ. ಈಗ ನಾ ಹೇಳಿದಂಗ ಏರೋಪ್ಲೇನ್ ದಾಗ ಟೋಟಲ್ 176 ಜನ ಇದ್ರ. ಅದ್ರಾಗ ಬರೀ 75 ಜನ ಅಷ್ಟೇ ಉಳಿತಾರ, ಉಳ್ಕಿದವ್ರೆಲ್ಲಾ ಪಾಪ್ ಸತ್ತಿರ್ತಾರ. ಈ ಏರೋಪ್ಲೇನ್ ಘಟನೆ ಇಟ್ಲ ಇನ್ನ ಬಿ ಯಾರು ಮರ್ಯಾಕ್ ಆಗಲ್ಲ. ಎದಕ್ಕಂದ್ರ ಒಂದ್ ಸಣ್ಣ ಬಟನ್ ಮಿಸ್ಟೇಕ್ ಸಂಬಂಧ ಇಡೀ ಮಂದೆಲ್ಲ ಪ್ರಾಣ ಕಳ್ಕೊತೈತಿ. ಅದ್ರ ಸಂಬಂಧ ಇನ್ನ ಬಿ ಘಟನೆ ಯಾರು ಮರ್ಯಾಕ್ ಆಗಲ್ಲ ಅಂತ ಘಟನೆ ಐತಿ ನೋಡಿ. ಇದೆಲ್ಲ ಫ್ಲೈಟ್ ಕ್ರಾಶ್ ಇತ್ತು, ಹಿಂಗ್ ಮಂದಿ ಸತ್ರು, ಇಂತಿಷ್ಟು ಜನ ಉಳಿದ್ರು, ಇದೆಲ್ಲ ಒಂದ್ ಕಡೆ ಆದ್ರ ಕತ್ತಿ ಸ್ಟಾರ್ಟ್ ಆಗುದು ಇನ್ ದಿನಗಳ ಕಳೆದಂಗ ಆ ಫ್ಲೈಟ್ ಕಂಪ್ನಿದವ್ರು ಏನ್ ಮಾಡ್ತಾರಂದ್ರ ಆ ಫ್ಲೈಟ್ ಕೆಲವೊಂದ ಸ್ಪೇರ್ ಪಾರ್ಟ್ಸ್ ಗಳು ಬಿದ್ದಿರ್ತಾವ, ಯೂಸ್ ಚಲೋ ಅಂತ ಇರ್ತಾವ. ಅದನ್ನ ಕಂಪ್ನಿದವ್ರು ಏನ್ ಮಾಡ್ತಾರಂದ್ರ ನೆಕ್ಸ್ಟ್ ಹೊಸ ಫ್ಲೈಟ್ ಗಳಿಗೆ ಯೂಸ್ ಮಾಡ್ಕೋತಾರ. ಅದರಿಂದ ಏನಾಗ್ತಿತ್ತಂದ್ರ ಅದರಿಂದ ಕೆಲವೊಬ್ರಿಗೆ ಚಲೋ ಅನಿಸ್ತೈತಿ, ಕೆಲವೊಬ್ರಿಗೆ ಸರಿ ಅನ್ಸಲ್ಲ. ಆ ಫ್ಲೈಟ್ 401 ಏರೋಪ್ಲೇನ್ ಏನೇನ್ ಸ್ಕ್ವೇರ್ ಪಾರ್ಟ್ ಗಳು ಇದ್ದಲ್ಲ ಚಲೋ ಅಂತ ಯೂಸ್ ಮಾಡುವಂತವ್ ಅದನ್ನ ಹೆಚ್ಚಾನೆಚ್ಚ ಯಾವ ಫ್ಲೈಟ್ ದಾಗ ಯೂಸ್ ಮಾಡ್ತಾರಂದ್ರ ಫ್ಲೈಟ್ 318 ದಾಗ ಯೂಸ್ ಮಾಡ್ತಾರು. ಎಲ್ಲಾ ಬರಬರ್ ಚಲೋರನ್ನ ಸ್ಕ್ವೇರ್ ಫುಟ್ ಎಲ್ಲಾ ಯೂಸ್ ಮಾಡಿದಾರ, ಎಲ್ಲಾ ಓಕೆ. ಖರೆ ಕೆಲವೊಬ್ರಿಗೆ ಏನ್ ಅನಿಸ್ತೈತಿ ಅಂದ್ರ ಫ್ಲೈಟ್ 401 ಆಕ್ಸಿಡೆಂಟ್ ಕೇಸ್ ಆಗಿರ್ತಿತ್ತಲ್ಲ ಅದ್ರೂ ಮೆಟೀರಿಯಲ್ ಇದಕ್ ಯೂಸ್ ಮಾಡೋಣ ನಮಗ್ ತೊಂದರೆ ಆಗ್ಬೋದಂದ ಕೆಲವೊಬ್ರು ಅನ್ಸ್ಕೋತ ಆ ಪ್ಲೈನ್ ದಾಗ ಹತ್ಕೋತಿರ್ತಾರ. ಅದರ ಸಂಬಂಧ ಸಾಕಷ್ಟು ಜನ ಫ್ಲೈಟ್ 318 ದಾಗ ಯಾರು ಹತ್ತಲ್ ಬಿ. ಒಂದ್ ದಿನ ಏನಾಗ್ತಿತ್ತು ಅಂದ್ರ ಸಮ್ಮರ್ ವೆಕೇಶನ್ ಇರ್ತೈತಿ, ಫ್ಲೈಟ್ ಎಲ್ಲ ಫುಲ್ ತುಂಬಿರ್ತಿತ್ತ ಫ್ಲೈಟ್. ಅದೇ ಫ್ಲೈಟ್ ದಾಗ ಏರ್ ಹೋಸ್ಟೆಸ್ ಒಬ್ಬರು ಇದ್ರು. ಅವ್ರ ಏನ್ ಮಾಡೋರು ಇದ್ರ ಅಂದ್ರೆ ಟೋಟಲ್ 180 ಜನ ಫ್ಲೈಟ್ ದಾಗ ಇದ್ರು. ಅವ್ರ ಸಂಬಂಧ ಎಲ್ಲರಿಗೂ ಫುಡ್ ವ್ಯವಸ್ಥೆ ಅದು ಮಾಡ್ಕೋಬೇಕಾಗಿತ್ತು. ಎಲ್ಲಾ ತಮ್ ಕೆಲಸ ಮಾಡ್ಕೋತಿದ್ರು, ಎಲ್ಲರೂ ತಮ್ ವರ್ಕ್ ಬಿಜಿ ಇದ್ರು. ಅದ್ರಾಗ ಈಕೆ ಬಿ ಹಂಗ ತಮ್ ಎಲ್ಲರಿಗೂ ಫುಡ್ ಕೊಡು ಸಪ್ಲೈ ಮಾಡುತ್ತಾರ. ಅದ್ರಾಗ ಇದ್ರಾಗ ಬಿಜಿ ಇದ್ರು. ಮತ್ತೆ ಲಾಸ್ಟ್ ಗೆ ಇವ್ರ ಊಟ ಬಿಸಿ ಮಾಡೋದು ಅಲ್ಲಿ ಬಂದ ಹೋಗಿರ್ತೈತಿ. ಅದ್ರ ಸಂಬಂಧ ಇಲ್ಲಿ ಬಂದಿರ್ತಾರ. ಆ ಏರ್ ಹೋಸ್ಟೆಸ್ ಯಾರ್ದಾರ್ಲ ಊಟ ಬಿಸಿ ಮಾಡತ್ ಮುನ್ನ ಅಲ್ಲಿ ರಿಫ್ಲೆಕ್ಟಿವ್ ಅಂತ ಕಾಣಿಸ್ತೈತಿ, ರಿಫ್ಲೆಕ್ಷನ್. ಅದ ಏನ್ ಮಾಡ್ತೈತಿ ಅಂದ್ರ ಫ್ಲೈಟ್ ಡೇಂಜರ್ ಝೋನ್ ಐತಿ, ಉರಿ ಎತ್ಕೋತೈತಿ, ಹಂಗ ಹಿಂಗ ಜರ ಏನೇನ್ ಹೇಳ್ಕೊತ ಟ್ರೈ ಮಾಡ್ಕೊತಿರ್ತಿ. ಮತ್ತ ಆ ರಿಫ್ಲೆಕ್ಷನ್ ಈಕಿಗೆ ಒಬ್ಬಕಷ್ಟಿಗಲ್ಲ, ಏರೋಪ್ಲೇನ್ ದವ್ರಿಗೆ ಎಲ್ಲರಿಗೂ ಕಾಣಿಸ್ತಿರ್ತೈತಿ. ಮತ್ತ ಈಕಿ ಹಂಗ 2 ಗಂಟೆ ಅಷ್ಟ ಟೈಮ್ ಇರ್ತೈತಿ ಈ ಕಡೆ ಊಟ ಬಿಸಿ ಮಾಡಿ ಕೊಡೋದ ಮತ್ ಜಲ್ದಿ ಸಪ್ಲೈ ಮಾಡೋದ. ಇದ್ರಾಗ ಈಕೆ ಬಿಸಿ ಇದ್ದಳು. ಅದ್ರಾಗ ಈಕೆ ನೋಡಿ ಜರ ಅಂಜತಾಳ. ಏನ್ ಮಾಡ್ತಾಳ ಅಂದ್ರ ಫ್ಲೈಟ್ ಇಂಜಿನಿಯರ್ ಕಡೆ ಹೋಗ್ತಾಳ. ಹಿಂಗೆಲ್ಲ ಆಗೈತಿ. ಮತ್ತ ಫ್ಲೈಟ್ ಇಂಜಿನಿಯರ್ ಬಿ ರಿಫ್ಲೆಕ್ಟಿವ್ ಕಾಣ್ತಿರ್ತಿದ್ದ. ಅವ್ ಬಿ ನೋಡಿ ಗುರ್ತಾ ಹಿಡಿತಾ. ಅವ್ ಏನ್ ಗುರ್ತಾ ಹಿಡಿತಾ ಅಂದ್ರ ಆ ಫ್ಲೈಟ್ 401 ಏನ್ ಕ್ರಾಶ್ ಆಗಿರ್ತಿದ್ರಲ್ಲ ಆ ಫ್ಲೈಟ್ ಇಂಜಿನಿಯರ್ ಡಾನ್ ಇರ್ತಾ ಅಂತ ಇವ್ ಗುರ್ತಾಗ್ತೈತಿ. ಯಾಕಂದ್ರೆ ಅವ ಇಬ್ರು ಫ್ರೆಂಡ್ಸ್ ಇದ್ರ. ಆ ರಿಫ್ಲೆಕ್ಷನ್ ಏನೇನ್ ಹೇಳತ್ತಿತ್ಲ ಈ ಇಂಜಿನಿಯರ್ ಎಲ್ಲಾ ಒಂದ್ ಮಾತಾಗ್ಲಿ ಅವ್ ಏನೇನ್ ಹೇಳತ್ತ ಎಲ್ಲಕ್ಕೆಲ್ಲ ಗುರ್ತಾಗತ್ತಿತ್ತು. ಅದ್ರ ಸಂಬಂಧ ಇವ್ರ ಅಲರ್ಟ್ ಆಗ್ತಾರ. ಅಲರ್ಟ್ ಆಗಿ ಸೇಫ್ಲಿ ಜರ ಸಮಾಧಾನಲೆ ಲ್ಯಾಂಡಿಂಗ್ ಆಗ್ತಾರ. ಲ್ಯಾಂಡ್ ಆದ ಪಟ್ಟಿಗೆ ಎಲ್ಲರೂ ಅಂತೂ ಸೇಫ್ ಆಗ್ತಾರು. ನಂತರ ಅದೇ ಫ್ಲೈಟ್ ಏನ್ ಇರ್ತಿರ್ಲ ಇವ್ರ ಏನ್ ಮಾಡ್ತಾರ ಅಂದ್ರ ಅಲ್ಲಿ ಮೆಕ್ಯಾನಿಕಲ್ ಅಂದ್ರ ಅಲ್ಲಿ ಎಲ್ಲಾ ಚೆಕ್ ಮಾಡಕ್ ಕಳ್ಸಿರ್ತಾರು. ಎಲ್ಲಾ ನಾರ್ಮಲ್ ಐತಿ ಹಂಗ ಎಲ್ಲಾರು ಹೇಳ್ತಾರ, ಎಲ್ಲಾ ಓಕೆ. ಖರೆ ಈ ರಿಫ್ಲೆಕ್ಷನ್ ಡಾನ್ ಇದ್ದವ ಎದಕ್ ಹಿಂಗ ಮಾಡತ್ತಿದ್ದ. ಮತ್ ಇದ ಒಂದ ಫ್ಲೈಟ್ ದಾಗಲ್ಲ, ಸಾಕಷ್ಟೇ ಸ್ಕ್ವೇರ್ ಪಾರ್ಟ್ ಗಳು ಯಾವ ಫ್ಲೈಟ್ ದಾಗ ಹಾಕಿರಲ್ಲ ಅಲ್ಲಿ ಎಲ್ಲಾ ಕಡೆ ಹೋಗಿ ವಿಸಿಟ್ ಮಾಡಿ ಎಲ್ಲಾ ಕಡೆ ದುರಂತ ಏನೇನ್ ಆಗೋದಿರ್ತಿತ್ಲ ಅದ ಟೈಮ್ ದಾಗ ಹೋಗಿ ಡಾನ್ ಇದ್ದವ ಎಲ್ಲರಿಗೂ ಅಲರ್ಟ್ ಮಾಡ್ತಿದ್ದ. ಇದು ಸಣ್ಣ ತಪ್ಪ ಮತ್ತೆ ಬೇರೆ ಯಾರಿಗೂ ಆಗಬಾರದಂದ್ ಎಲ್ಲರಿಗೂ ಅವ ಅಲರ್ಟ್ ಮಾಡ್ತಿದ್ದ. ಅದು ಒಂದ್ ರಿಫ್ಲೆಕ್ಟಿವ್ ಆತ್ಮ ಅನ್ನೋದು ಏನಿರ್ತಿತ್ಲ ಖರೆ ಬಿ ಗ್ರೇಟ್ ನೋಡಿ. ಹಿಂಗ ಫ್ಲೈಟ್ ಇಂಜಿನಿಯರ್ ಆತ್ಮ ರೂಪದಾಗ ಬಂದ ಎಲ್ಲಾರು ಜೀವ ಉಳಿಸುವಂತ ಕಾರ್ಯ ಮಾಡತ್ತಿದ್ದ. ಈ ಫ್ಲೈಟ್ 401 ದುರಂತದ ಏನ್ ಕಥೆ ಹೇಳಿನಿಲ್ಲ, ನಿಮಗೆ ಏನ್ ಅನ್ಸಿತ್ತಂತ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ಮಾಡಿ ತಿಳಿಸಿರಿ.
ಇಂತಹ ಮತ್ತು ಇನ್ನಷ್ಟು ಸಾಕಷ್ಟು ರಹಸ್ಯವಾದಂತ ಕಥೆಗಳು ಕೇಳುವ ಸಂಬಂಧ ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.